ಒಂದು ಚಿಕ್ಕ ಹಳ್ಳಿಯಲ್ಲಿ ರೇಖಾ ಎಂಬ ಒಳ್ಳೆಯ ಮನಸ್ಸಿನ ಹುಡುಗಿ ವಾಸಿಸುತ್ತಿದ್ದಳು. ಅವಳು ತುಂಬಾ ಬಡವಾಗಿದ್ದರೂ ಎಲ್ಲರಿಗೂ ಸಹಾಯ ಮಾಡುವ ಗುಣ ಹೊಂದಿದ್ದಳು. ಒಂದು ದಿನ ಬೆಳಿಗ್ಗೆ ರೇಖಾ ಕಾಡಿನ ದಾರಿಯಲ್ಲಿ ಹೋಗುತ್ತಿದ್ದಾಗ ಒಂದು ಒಣಗಿದ ಸಣ್ಣ ಗಿಡ ನೋಡಿದಳು. ಅದರ ಸುತ್ತ ಮಣ್ಣು ಬಿರುಕು ಬಿಟ್ಟಿತ್ತು. ಅದನ್ನು ನೋಡಿ ಅವಳಿಗೆ ಕರುಣೆ ಬಂತು. ಅವಳು ತನ್ನ ಕುಡಿದ ನೀರಿನ ಬಾಟಲಿಯಿಂದ ಸ್ವಲ್ಪ ನೀರು ಆ ಗಿಡಕ್ಕೆ ಹಾಕಿ, ಬೇಗ ಬೆಳೆದು ದೊಡ್ಡ ಮರವಾಗು ಎಂದು ಪ್ರೀತಿಯಿಂದ ಹೇಳಿದಳು. ಅದಾದ ನಂತರ ಪ್ರತಿದಿನ ರೇಖಾ ಆ ಗಿಡಕ್ಕೆ ನೀರು ಹಾಕುತ್ತಾ ಮತ್ತು ಕಾಳಜಿ ತೆಗೆದುಕೊಳ್ಳುತ್ತಾ ಇದ್ದಳು. ಕೆಲವು ದಿನಗಳ ನಂತರ ಆ ಗಿಡ ದೊಡ್ಡ ಹಸಿರು ಮರವಾಗಿ ಬೆಳೆಯಿತು. ಒಂದು ದಿನ ರೇಖಾ ಅದರ ಕೆಳಗೆ ಕುಳಿತಿದ್ದಾಗ ಅಚಾನಕ್ ಮರದಿಂದ ಚಿನ್ನದ ಹಣ್ಣುಗಳು ಕೆಳಗೆ ಬಿದ್ದವು. ಮೊದಲು ಅವಳು ಆಶ್ಚರ್ಯಪಟ್ಟಳು. ಆದರೆ ಅವಳು ಆ ಹಣ್ಣುಗಳನ್ನು ತನ್ನಲ್ಲೇ ಇಟ್ಟುಕೊಳ್ಳದೆ ಬಡವರಿಗೆ ಸಹಾಯ ಮಾಡಲು ಬಳಸಿದಳು. ಹಳ್ಳಿಯವರಿಗೆ ಆಹಾರ ಕೊಟ್ಟಳು, ಬಡ ಮಕ್ಕಳಿಗೆ ಪುಸ್ತಕಗಳು ತಂದಳು. ಈ ವಿಚಾರ ತಿಳಿದ ಕೆಲವು ಲೋಭಿ ಜನರು ರಾತ್ರಿ ಆ ಮರವನ್ನು ಕತ್ತರಿಸಲು ಬಂದರು. ಆದರೆ ಅವರು ಮರವನ್ನು ಕತ್ತರಿಸಲು ಪ್ರಯತ್ನಿಸಿದಾಗ ಅಲ್ಲಿ ಜೇನುಹುಳಗಳ ದೊಡ್ಡ ಗುಂಪು ಹೊರಬಂದು ಅವರನ್ನು ಓಡಿಸಿತು. ಮರುದಿನ ಹಳ್ಳಿಯವರು ಈ ವಿಚಾರ ತಿಳಿದು ರೇಖಾಳ ಒಳ್ಳೆಯತನವನ್ನು ಮೆಚ್ಚಿದರು. ಆ ಮರ ಇನ್ನೂ ವರ್ಷಗಳ ಕಾಲ ಹಳ್ಳಿಯವರಿಗೆ ಆಶೀರ್ವಾದದಂತೆ ಹಣ್ಣುಗಳನ್ನು ನೀಡುತ್ತಲೇ ಇತ್ತು. ಕೊನೆಗೆ ಎಲ್ಲರೂ ಅರಿತುಕೊಂಡರು.